ಕೆಲವೊಂದು ಸಾರಿ ಏನಾಗ್ಬಿಡುತ್ತೆ ಅಂದರೆ ಯಾರೋ ಏನೋ ತಪ್ಪನ್ನು ಮಾಡ್ತಾರೆ. ಆ ತಪ್ಪುಗಳನ್ನು ವೃತ ನಾವು ಆರೋಪವನ್ನು ಹೊತ್ಕೋಬೇಕಾಗುತ್ತೆ, ಅಥವಾ ನಾವೇ ತಪ್ಪು ಮಾಡಿದ್ದೀವಿ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಅಥವಾ ಯಾರೋ ಏನೋ ತಪ್ಪು ಮಾಡಿರ್ತಾರೆ, ಅವರಿಗಾಗಬೇಕಾದ ಶಿಕ್ಷೆ ನಮಗಾಗ್ತಾ ಇರುತ್ತೆ. ಅದು ಯಾಕೆ ಆ ರೀತಿಯ ಪರಿಸ್ಥಿತಿ ಭಗವಂತ ತಂದು ಬಿಡುತ್ತಾನೋ ಇದುವರೆಗೂ ಅರ್ಥ ಆಗಿಲ್ಲ. ಎಷ್ಟೋ ಸುಮಾರು ಜನ ನೀವು ಕೂಡ ಈ ಸ್ಥಿತಿಯನ್ನು ಅನುಭವಿಸಿರ್ಬೋದು, ಸಿಚುಯೇಷನ್ ನಿಮಗೂ ಕೂಡ ಬಂದಿರ್ಬೋದು. ಅದು ಏನಂದರೆ ಏನಾಗ್ಬಿಡುತ್ತೆ ಅಂದರೆ ಯಾರೋ ಏನೋ ತಪ್ಪು ಮಾಡ್ತಾರೆ, ನಮ್ಮನ್ನು ಬ್ಲೇಮ್ ಮಾಡ್ತಾ ಇರ್ತಾರೆ, ನಿಮ್ಮಿಂದನೇ ನೀವೇ ಹಿಂಗೆ ಮಾಡಿದ್ದು, ಎಲ್ಲದಕ್ಕೂ ನೀವೇ ಮೂಲ ಕಾರಣ ಅಂತ. ಹಾಗೆ ಏನಾಗ್ಬಿಡುತ್ತೆ ಅನ್ನೋದು ಬಿಸಿ ತುಪ್ಪ, ನುಂಗಕ್ಕೂ ಆಗಲ್ಲ, ಉಗುಳಕ್ಕೂ ಆಗಲ್ಲ ಅನ್ನೋ ಮಟ್ಟಕ್ಕಾಗ್ಬಿಡುತ್ತೆ. ಸರಿ, ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ಎದುರುಗಡೆ ನಿಂತ್ಕೊಂಡು ವಾದ ಮಾಡೋಣ ಅಂದರೆ ಅದು ಹೋಗಿ ಸಿಚುಯೇಷನ್ ಬೇರೆ ಥರ ತಿರ್ಕೊಂಬಿಡುತ್ತೆ. ಈಗ ಏನು ಮಾಡೋದು ಅಂದರೆ ಮೌನ ಒಂದೇ ನಮಗೆ ಗಟ್ಟಿ ಆಗಿಬಿಡುತ್ತೆ. ಯಾರು ಏನು ಹೇಳಿದ್ರು ಓ ಇಲ್ಲ ನೀವು ತಪ್ಪು ಮಾಡಿದ್ದೀರಾ, ಅದಕ್ಕೆ ನೀವು ಈ ಶಿಕ್ಷೆ ಅನುಭವಿಸ್ತಾ ಇದ್ದೀರಾ, ಎಸ್ ಓಕೆ ಅನುಭವಿಸ್ತಾ ಇದ್ದೀವಿ ಅಂದರೆ ಮೌನಕ್ಕೆ ಶರಣಾಗಿ ಕೆಲವೊಂದು ಸರಿ ನಾವು ಮಾಡದೇ ಇರುವಂತಹ ತಪ್ಪುಗಳಿಗೆಲ್ಲದಕ್ಕೂ ಕೂಡ ಹೊಣೆಯನ್ನು ಹೊತ್ತುಕೊಂಡು ಶಿಕ್ಷೆಯನ್ನು ಅನುಭವಿಸಿರುವಂತಹ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ನಿಮಗೂ ಕೂಡ ಆಗಿರಬಹುದು. ಹೌದು ತಾನೇ? ಯಾಕೆ ಅಂದರೆ ಆ ಪರಿಸ್ಥಿತಿಯ ಕಟ್ಟುಪಾಡುಗಳು ಹೇಗಾಗ್ಬಿಡುತ್ತೆ ಅಂದರೆ ಯಾರೋ ಮಾಡಿದ ತಪ್ಪು ನಮ್ಮ ಕಡೆ ಬೆರಳು ಮಾಡಿ ತೋರಿಸಿದಾಗ ಅದನ್ನು ನಾವು ಆರೋಪರ ತಲೆ ಮೇಲೆ ಹೊತ್ಕೊಳ್ಳೋಕ್ಕೂ ಆಗದೆ, ನಿಜಾಂಶ ಹೇಳೋಕ್ಕೂ ಆಗದೆ ಮೌನಕ್ಕೆ ಶರಣಾಗ್ಬಿಡ್ತೀವಿ. ಬಟ್ ಏನು ಅಂದರೆ ಎಷ್ಟು ದಿನ ಈ ಮೌನ, ಎಷ್ಟು ದಿನ ಈ ತಾಳ್ಮೆ? ಯಾರದು ತಪ್ಪಿಗೆ ನಮಗೆ ಯಾಕೆ ಶಿಕ್ಷೆ? ನಾವು ಮಾಡದೇ ಇರೋವಂಥ ಆರೋಪಗಳೆಲ್ಲ ನಮ್ಮ ತಲೆ ಮೇಲೆ ಯಾಕೆ ಭಗವಂತ ನಮ್ಮನ್ನೇ ಹುಡುಕೊಂಬಂದು ಕಷ್ಟ ಕೊಡ್ತಾನ ಅನ್ನೋ ಪರಿಸ್ಥಿತಿಗೆ ನಾವು ಬಂದುಬಿಡ್ತೀವಿ. ಕೆಲವೊಂದು ಸಾರಿ ಏನಾಗ್ಬಿಡುತ್ತೆ ಅಂದರೆ ಪ್ರಪಂಚನ ಬಿಟ್ಟು ಎಲ್ಲೋ ಹೊರಟೋಗ್ಬಿಡೋಣ ದೂರ ಅನ್ನೋ ರೇಂಜ್ಗೆ ನಾವು ಬದಲಾವಣೆ ಹೊಂದ್ಬಿಡ್ತೀವಿ. ಯಾಕೀಗೆ? ನಿಮ್ಮ ಲೈಫಲ್ಲೂ ಈ ರೀತಿ ಆಗಿದೆಯಾ? ಒಂದು ಸಾರಿ ಯೋಚನೆ ಮಾಡಿ, ಇಂತಹ ಸಂದಿಗ್ಧ ಪರಿಸ್ಥಿತಿ ಬಂದಾಗ ಆ ಟೈಮಲ್ಲಿ ಸತ್ಯ ಹೇಳೋಕ್ಕಾಗಲಿಲ್ಲ ಅಂದರೂ ಅವಕಾಶಕ್ಕಾಗಿ ಹೊಂಚು ಹಾಕಿ ನೀವು ಕಾಯಬೇಕಾಗುತ್ತೆ. ವೃಥ ಆರೋಪಗಳನ್ನು ತಲೆ ಮೇಲೆ ಹೊತ್ಕೊಂಡು ಮಾಡದೇ ಇರೋ ತಪ್ಪುಗಳಿಗೆ ಶಿಕ್ಷೆಯನ್ನು ಅನುಭವಿಸೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಾಗಿ ಒಂದು ಅವಕಾಶ ಸಿಕ್ಕಿದ್ರೆ ನಿಮ್ಮತನವನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮುಂದೆ ಬರಬೇಕು ಧೈರ್ಯವಾಗಿ. ಯಾವ ತಪ್ಪನ್ನು ನೀವು ಮಾಡಿಲ್ಲ ಅಂದರೆ ಅದನ್ನು ಪ್ರೂವ್ ಮಾಡೋ ಕಡೆ ನಿಮ್ಮ ಗಮನ ಇರಲಿ. ಯಾಕೆಂದರೆ ಯಾರೋ ತಪ್ಪನ್ನು, ಯಾರೋ ಆರೋಪನ ನಾವು ಓದ್ಕೊಳ್ಳೋಕ್ಕೆ ಈ ಪ್ರಪಂಚಕ್ಕೆ ಬಂದಿಲ್ಲ. ಏಕೆಂದರೆ ನಮ್ಮದೇ ಆದ ಸಾಕಷ್ಟು ಸಮಸ್ಯೆಗಳನ್ನು, ನಮ್ಮದೇ ಆದ ಜವಾಬ್ದಾರಿಗಳನ್ನು ಭಗವಂತ ನಮಗೆ ಕೊಟ್ಟಿರಬೇಕಾದ್ರೆ ಯಾರೋ ತಪ್ಪಿಗೆ ನಾವು ವೃಥ ಹೊಣೆ ಆಗೋದು ಬೇಡ. ಈ ಮೂಕರೋಧನೆಯಿಂದ ಆದಷ್ಟು ಹೊರಗಡೆ ಬರೋದಕ್ಕೆ ಟ್ರೈ ಮಾಡಿ.